ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು. ಉಭಯದ ಜ್ಞಾನ ಹೆಣ್ಣೋ ಗಂಡೋ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರುವಂಥ ನೆಲದಿಂದ ಬಂದಿರುವ ನಾನು ಇವತ್ತು ಆ ಉಭಯದ ಜ್ಞಾನಕ್ಕೆ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಏನು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳು HD ಪೋತೆ ಸರ್ ಅವರು ಮತ್ತು ಈ ಎಲ್ಲ ಉಭಯದ ಜ್ಞಾನಕ್ಕೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಸಮಿತಿ ಇದೆಲ್ಲ, ಆ ಸಮಿತಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಇವತ್ತಿಗೂ ನನ್ನ ಕಾದಂಬರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದ್ರಿಂದ ಸ್ವಲ್ಪ ಕಾದಂಬರಿ ಒಳಗಿನ ಹೂರಣ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತೀನಿ. ಒಂದೇ ಒಂದು ವಾಕ್ಯದಲ್ಲಿ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಅಂತ ಇದ್ದಾಗ ಹೆಂಡತಿ ಸತ್ತ ತಕ್ಷಣ ಇಡೀ ಸಮಾಜ ಮಾತಾಡ್ತದೆ, ಇಡೀ ಸಮಾಜ ಚಿಂತನೆ ಮಾಡ್ತದೆ, ಪಾಪ ಈ ಗಂಡಸಿಗೆ ನಾಳೆಯಿಂದ ರೊಟ್ಟಿ ಮಾಡೋರು ಯಾರು ಅಂತ. ಅದೇ ಒಬ್ಬ ಗಂಡ ಸತ್ತ ದಿವಸ ಈ ಪಾಪ ಈ ಹೆಣ್ಮಗಳಿಗೆ ನಾಳೆಯಿಂದ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತಂದು ಕೊಡೋರು ಯಾರು ಅಂತ ನಾವ್ಯಾರೂ ಚಿಂತೆ ಮಾಡೋದಿಲ್ಲ. ಆ ಒಂದು ಹೂರಣವನ್ನು ಇಟ್ಕೊಂಡು ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತಂದು ಕೊಡೋದಕ್ಕೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಆ ವಿಧವೆ ತನ್ನ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಭರದಲ್ಲಿ ಅಥವಾ ತನ್ನ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಒದ್ದಾಟದಲ್ಲಿ ಆಕೆ ಮನೆ ಬಿಟ್ಟು ಓಡಿ ಹೋಗ್ತಕ್ಕಂಥ ಸಂದರ್ಭಗಳಿರ್ಬೋದು. ಅದಕ್ಕೆ ಆ ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಬೇರೆ ಬೇರೆ ಯಾವುದೇ ಕಾರಣಗಳಿರ್ಬೋದು. ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಕಾರಣವಾಗಿರ್ತಕ್ಕಂತಹ ಈ ವ್ಯವಸ್ಥೆ ಮತ್ತು ಸಮಾಜ ಆಕೆಗೆ ಮತ್ತೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನೇ ನೀಡಿದಂತಹ ಒಂದು ಸಂದರ್ಭವನ್ನು ನಾನು ಸುಮಾರು 45 ವರ್ಷಗಳ ಹಿಂದಿನ ಒಂದು ಕಥೆಯನ್ನು ತುಂಬ ಚಿಕ್ಕವಳಿದ್ದಾಗ ವಿಧವೆಯರ ನೋವು ನಲಿವುಗಳನ್ನು ನೋಡಿ ಅದನ್ನು ಈ ಕಾದಂಬರಿಗಳಲ್ಲಿ ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಭಾಷೆಯಲ್ಲಿಯೇ ಕಟ್ಟಿಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿ ಆ ಭಾಷೆಯಲ್ಲಿಯೇ ಕಟ್ಟಿಕೊಟ್ಟಿದ್ದೇನೆ. ಯಾಕೆ ಅಂತಂದರೆ ಆ ಭಾಷೆ ಮೇಲಲ್ಲ, ಈ ಭಾಷೆ ಕೀಳಲ್ಲ ಅಂತ ನಾವು ಎಷ್ಟೇ ಮಾತಾಡಿದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಭಾಷೆಯನ್ನು ಅವರು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಮ್ಮ ನೀನು ಈ ಭಾಗದ ಭಾಷೆಯಲ್ಲಿ ನೀನೇನಾದರೂ ಕತೆ ಕಾದಂಬರಿಗಳನ್ನು ಬರೆದ್ರೆ ಅದು ಬೆಳೆಯೋದಿಲ್ಲ, ಅಲ್ಲೇ ಸತ್ತು ಹೋಗುತ್ತೆ ಅನ್ನುವಂಥ ಸಲಹೆಗಳು ಕೂಡ ನನಗೆ ಬಂದಿದೆ. ಆದರೆ ನಾನು ಅಂದ್ಕೊಳ್ತೀನಿ, ಯಾವ ಭಾಷೆಯೂ ಶ್ರೇಷ್ಠವಲ್ಲ, ಯಾವ ಭಾಷೆಯೂ ಕನಿಷ್ಠವಲ್ಲ, ಯಾವ ಸಮುದಾಯವೂ ಶ್ರೇಷ್ಠವಲ್ಲ, ಯಾವ ಸಮುದಾಯವೂ ಕನಿಷ್ಠವಲ್ಲ, ಎಲ್ಲವೂ ಶ್ರೇಷ್ಠವಿದೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು. ನನ್ನ ಭಾಷೆಯನ್ನು ಇಡೀ ಕರ್ನಾಟಕಕ್ಕೆ ನಾನು ಪರಿಚಯ ಮಾಡಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನು ಈ ಭಾಗದ ಭಾಷೆಯನ್ನು ಬಳಸ್ಕೊಂಡೇ ಕಾದಂಬರಿಯನ್ನು ಬರೆದಿದ್ದೇನೆ. ಈ ಭಾಗದ ಈಗಾಗಲೇ ಬಾದವಾಡಿ ಸರ್ ಹೇಳಿದರು, ಈ ಭಾಗದ ಪ್ರತಿಭಾವಂತರಿಗೆ ಯಾವುದೇ ಸನ್ಮಾನ ಮತ್ತು ಪುರಸ್ಕಾರಗಳು ಸಿಗೋದಿಲ್ಲ ಅನ್ನುವಂಥ ಮಾತು, ಆ ನೋವು ನಮಗೆಲ್ಲರಿಗೂ ಇದೆ. ಈ ಭಾಗದ ಪ್ರತಿಭಾವಂತರನ್ನು ಗುರುತಿಸಿ ನಮ್ಮೆಲ್ಲರಿಗೂ ಅವಕಾಶವನ್ನು ಅಂದರೆ ಪ್ರಶಸ್ತಿಗಳನ್ನು ಕೊಟ್ಟು ನಮ್ಮನ್ನು ಸನ್ಮಾನಿಸಿ ಪುರಸ್ಕಾರವನ್ನು ನೀಡಿರ್ತಕ್ಕಂಥ ಇಡೀ ಕಲಬುರಗಿ ವಿಶ್ವವಿದ್ಯಾಲಯದ ಪೋತೆ ಸರ್ ಇರ್ಬೋದು, ಕುಲಪತಿಗಳಿರ್ಬೋದು, ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಒಂದು ಮಾತು ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ನಾನು ಮೊನ್ನೆನೇ ಮಾತಾಡಿದ್ದೆ, ಬೂಕರ್ ಪ್ರಶಸ್ತಿ ಸಿಕ್ಕಾಗ ನಾನು ಅಂದ್ಕೊಂಡಿದ್ದೆ ನನ್ನ ಭಾಗದಲ್ಲಿ ಬೀದರ್, ಗುಲ್ಬರ್ಗ, ವಿಜಯಪುರ ಈ ಭಾಗದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೊಂದು ಹೆಣ್ಮಕ್ಳು ನೋವು ನಲಿವುಗಳು ಎಷ್ಟೊಂದಿದೆ, ತಲ್ಲಣಗಳು ಎಷ್ಟೊಂದಿದೆ. ಈ ಭಾಗದ ಕಥೆಗಳು ದೀಪಾ ಬಸ್ತಿ ಅಂತವ್ರ ಕೈಗೆ ತಲುಪೋದು ಯಾವಾಗ ಅಂತ ನಾನು ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಅಂದ್ಕೊಂಡಿದ್ದೆ. ನಾನು ಅದನ್ನು ಈ ಸಂದರ್ಭದಲ್ಲಿ ತುಂಬ ಖುಷಿಯಿಂದ ಅದು ನನ್ನ ಸೌಭಾಗ್ಯ ಅಂತಲೇ ಅನ್ಕೋತೀನಿ. ಮೇಡಮ್, ನಮ್ಮ ಪುಸ್ತಕಗಳು ನಿಮ್ಮ ಕೈಗೆ ನಾವೆಲ್ಲರೂ ಕೊಡ್ತೀವಿ, ದಯವಿಟ್ಟು ಅದನ್ನು ಒಂದು ಸಲ ಓದಿ. ಅದನ್ನು ಅನುವಾದ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಿಮ್ಮ ಕೈಗೆ ತಲುಪ್ತಲ್ಲ ಅನ್ನುವಂಥ ಒಂದು ಖುಷಿ ನನಗೆ. ಈ ಭಾಗದವರು ಕಥೆಗಳು ಕೂಡ ಅಲ್ಲಿಗೆ ಹೋಗಲಿ, ಆ ಮಟ್ಟಕ್ಕೆ ಮುಟ್ಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.